ಮುಂಗಾರು ಅಧಿವೇಶನದಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ಜಟಾಪಟಿ ಜೋರಾಗಿದೆ. ಒಗ್ಗಟ್ಟಿನ ಮಂತ್ರ ಜಪಿಸುವಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ದ್ವಂದ್ವ ನಿಲುವು ಇದೆಯಾ ಅಂತ. ಒಗ್ಗಟ್ಟಿನ ಮಂತ್ರ ಜಪಿಸುವಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ದ್ವಂದ್ವ ನಿಲುವು. ಸದನದೊಳಗೆ ಹೊರಗೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದಿರುವಂತಹದ್ದು. ವಿಪಕ್ಷಗಳ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಲ್ಲಿ ಕಾಂಗ್ರೆಸ್ ವಿಫಲವಾಯಿತಾ, ನಾನೊಂದು ತೀರಾ ನೀನೊಂದು ತೀರಾ ಎಂದಂತಾಗಿದ್ದಾರೆ ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗುತ್ತಿದ್ದಂತೆ ಸಿದ್ದು ಆಪ್ತರು ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ. ಸರ್ಕಾರವಾಗಿ ವಿಪಕ್ಷಗಳ ವಿರುದ್ಧ ಹೋರಾಟದ ಕದರ್ ಕಾಣ್ತಾ ಇಲ್ಲ. ಇತ್ತ ಸಚಿವ ಸ್ಥಾನ ಸಿಗದೆ ಒಂದಿಷ್ಟು ಶಾಸಕರು ಕೂಡ ಅಸಮಾಧಾನಗೊಂಡಿರುವಂತಹದ್ದು. ಒಟ್ಟಾಗಿ ಸದನದಲ್ಲಿ ವಿಪಕ್ಷಗಳನ್ನು ಎದುರಿಸಲು ಕಾಂಗ್ರೆಸ್ನಲ್ಲಿ ಭಿನ್ನ ನಿಲುವಿದೆಯಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮುಂಗಾರು ಅಧಿವೇಶನದಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸುವಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ದ್ವಂದ್ವ ನಿಲುವು ಇದೆಯಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಹದ್ದು. ಸದನದ ಒಳಗಿರ್ಬೋದು ಹೊರಗಿರ್ಬೋದು ವಿಪಕ್ಷಗಳು ಕೂಡ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹದ್ದು. ಈ ವಿಪಕ್ಷಗಳ ಹೋರಾಟಕ್ಕೆ ಕೌಂಟರ್ ಕೊಡಲು ಸರ್ಕಾರದಲ್ಲೇ ಒಂದು ರೀತಿಯಾಗಿ ದ್ವಂದ್ವ ನಿಲುವು ಇದೆಯಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಹದ್ದು. ಒಂದು ರೀತಿಯಾಗಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಅವರು ಸೈಲೆಂಟ್ ಆಗುತ್ತಿದ್ದಂತೆ ಅವರ ಆಪ್ತರು ಕೂಡ ಫುಲ್ ಸೈಲೆಂಟ್ ಆಗಿರುವಂತಹದ್ದು. ಹಾಗಾಗಿ ದ್ವಂದ್ವ ನಿಲುವು ಇದೆಯಾ ಸರ್ಕಾರದಲ್ಲೇ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಹದ್ದು. ಇತ್ತ ಸಚಿವ ಸ್ಥಾನ ಸಿಗದೆ ಒಂದಿಷ್ಟು ಶಾಸಕರು ಕೂಡ ಸದನಕ್ಕೆ ಗೈರಾಗಿದ್ದಾರೆ. ಕೆಲ ಶಾಸಕರು ಸದನಕ್ಕೆ ಬಂದು ಹೋಗುವ ಕಾರ್ಯಕ್ಕೆ ಮಾತ್ರ ಸೀಮಿತ ಆಗಿರುವಂತಹದ್ದು. ಒಗ್ಗಟ್ಟಾಗಿ ಸದನದಲ್ಲಿ ವಿಪಕ್ಷಗಳನ್ನು ಎದುರಿಸಲು ಕಾಂಗ್ರೆಸ್ನಲ್ಲಿ ಭಿನ್ನ ನಿಲುವು ಇದೆಯಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮುಂಗಾರು ಅಧಿವೇಶನದಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂತಹದ್ದು. ಈ ಒಗ್ಗಟ್ಟಿನ ಮಂತ್ರ ಜಪಿಸುವಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ದ್ವಂದ್ವ ನಿಲುವು ಇದೆಯಾ, ಗೊಂದಲ ಇದೆಯಾ ಅಂತ ಪ್ರಶ್ನೆಗಳು ಮೂಡ್ತಾ ಇರುವಂತಹದ್ದು. ಸದನದ ಒಳಗೆ ಹೊರಗೆ ಏನು ವಿಪಕ್ಷಗಳು ಕೂಡ ಪಟ್ಟು ಹಿಡಿದಿರುವಂತಹದ್ದು. ಈ ವಿಚಾರವಾಗಿ ಈ ವಿಪಕ್ಷಗಳಿಗೆ ಕೌಂಟರ್ ಕೊಡಲು ಸರ್ಕಾರದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಕೆಲವರು ಶಾಸಕರು ಕೂಡ ಸದನಕ್ಕೆ ಗೈರಾಗ್ತಾ ಇದ್ದಾರೆ. ಕೆಲವರು ಶಾಸಕರು ಸದನಕ್ಕೆ ಬಂದರೂ ಕೂಡ ಫುಲ್ ಸೈಲೆಂಟ್ ಆಗಿರುವಂತಹದ್ದು. ಹಾಗಾಗಿ ಸರ್ಕಾರದಲ್ಲಿ ಭಿನ್ನ ನಿಲುವು ಇದೆಯಾ ಅಂತ ಪ್ರಶ್ನೆಗಳು ಮೂಡ್ತಾ ಇರುವಂತಹದ್ದು.